ವೆಲ್ಕಮ್ ಬ್ಯಾಕ್. ಸೊ ನಾನು ರಸಮ್ ಮಾಡ್ಕೊತಿದ್ದೆ. ಸೊ ನಿಮಗೂ ಶೇರ್ ಮಾಡೋಣ ಅಂತ ರಸಮ್ ಹೇಗೆ ಮಾಡೋದು ಬ್ಯಾಚುಲರ್ಸಿಗೆ ಮತ್ತು ಹಾಸ್ಟೆಲರ್ಸಿಗೆ ಪಿ ಜಿ ಸ್ಟೂಡೆಂಟ್ಸಿಗೆ ಅಂತ. ಸೊ ಒಂದು ಸ್ವಲ್ಪ ಶೇರ್ ಮಾಡೋಣ ಹೇಗೆ ಮಾಡೋದು ಅಂತ ಅಂದ್ಕೊಂಡಿದ್ದೆ. ಫಸ್ಟ್ ನೀವು ಒಂದು ನೀರು ಬಿಸಿ ಮಾಡಿಕೊಡಿ. ಇದು ನನ್ನ ಎಲೆಕ್ಟ್ರಿಕ್ ಮಲ್ಟಿ ಕುಕ್ಕರ್. ಇದ್ರಾಗ ನಾನು ಫಸ್ಟ್ ನೀರು ಬಿಸಿ ಮಾಡ್ಕೊತಿದ್ದೆ ಬಿಕಾಸ್ ಈ ಹುಂಚಿ ಹಣ್ಣಿನ ರಸ ಬೇಕಿತ್ತು. ಹುಂಚಿ ಹಣ್ಣಿನ ರಸ ಅಂತ ಫಸ್ಟ್ ನೀರ್ದಾಗ ನೆನೆಸಿಡ್ತೀವಿ. ಫುಲ್ ಬಿಸಿ ಆಗಿರಬೇಕು ನೀರು. ನೀರು ತಣ್ಣಗಾಗಿದ್ಮೇಲೆ ಸ್ವಲ್ಪ ಅದು ನೆಂದಿರ್ತೈತಿ. ಇದನ್ನು ರಸ ತಗೊಳ್ರಿ. ಈಗ ಇದು ಟಮಾಟ, ಕರಿಬೇವು, ಕೊತ್ತಂಬರಿ. ಇದು ಮನೆಯಿಂದ ಮಾಡ್ಕೊಂಬಂದಿರೋ ರಸಮಿಗನ್ ಪೌಡ್ರು. ಅದ್ರಾಗೆ ಜೀರಿಗೆ, ಬೆಳ್ಳುಳ್ಳಿ, ಮೆಣಸು ಅಂದರೆ ಬ್ಲ್ಯಾಕ್ ಪೆಪ್ಪರು, ಇದನ್ನು ಮಿಕ್ಸಿ ಮಾಡಿರೋದು ಪೌಡ್ರ್ ಇದೆ. ಫಸ್ಟು ಈಗ ಎಣ್ಣೆ ತಗೋರಿ. ಎಣ್ಣೆ ಬಿಸಿ ಆಗಿದ ನಂತರ ಜೀರಿಗೆ, ಸಾಸಿವೆ ಹಾಕ್ರಿ. ಆಮೇಲೆ ಕರಿಬೇವ ನಂತರ ಟಮಾಟ ಹಾಕ್ಕೊಂಡು ಫಸ್ಟ್ ನೀಟಾಗಿ ಫ್ರೈ ಮಾಡಿರಿ. ಟಮಾಟ ಬೆಂದಿರಬೇಕು ಬೇಸಾಗಿ, ಅವಾಗ ಮಟ್ಟ ನೀವು ಫ್ರೈ ಮಾಡ್ತಾಯಿರ್ರಿ. ಈಗ ಬೆಂದಿದ ಮೇಲೆ ಮೆಣಸು ಪೌಡ್ರ್ ಹಾಕ್ರಿ. ಮತ್ತು ರುಚಿಗೆ ತಕ್ಕಷ್ಟು ಖಾರ ಪುಡಿಯನ್ನು ಹಾಕ್ರಿ. ಮತ್ತು ಈಗ ಹುಂಚಿ ಹಣ್ಣಿನ ನೀರು ತೊಗೊಂಡಿರ್ತೀವಲ್ಲ ನಾವು, ಅಂದರೆ ರಸ, ಅದು ಹಾಕ್ರಿ ಹುಂಚಿ ಹಣ್ಣಿಂದು. ಈಗ ಮೇಲೆ ಸ್ವಲ್ಪ ನೀರು ಹಾಕೋರಿ. ನಿಮ್ಮ ಹತ್ರ ಬೆಲ್ಲ ಇದ್ದರೆ ಬೆಲ್ಲ ಹಾಕೋಬೋದು. ನನ್ನ ಹತ್ರ ಬೆಲ್ಲ ಇದ್ದಿದ್ದಿಲ್ಲ. ಆ್ಯಂಡ್ ಮೇಲೆ ಕೊತ್ತಂಬರಿ ಹಾಕ್ರಿ. ಆಮೇಲೆ ಉಪ್ಪು ಹಾಕ್ರಿ. ಬೇಷ್ ಕುದಿಸ್ಬೇಕು. ಆ್ಯಂಡ್ ಇಲ್ಲಿ ನಮ್ಮ ರಸಮ್ ರೆಡಿ.